ಹಾಯ್ ಎಲ್ರಿಗೂ ನಮಸ್ಕಾರ. ಚಿಗುರು ಕಿಚನ್ಗೆ ಸ್ವಾಗತ. ಇವತ್ತು ಟೀ ಟೈಮ್ ಸ್ನ್ಯಾಕ್ಸ್ ಆಗಿರುವಂಥ ಒಂದು ಬೆಂಡೆ ಫ್ರೈನ ಮಾಡೋಣ. ಇದಕ್ಕೆ ನಾನು ಒಂದು 5-6 ಬೆಂಡೆಕಾಯಿ ತೊಗೊಂಡು ಉದ್ದಕ್ಕೆ ಸೇಳ್ಕೊಂಡಿದ್ದೀನಿ. ಅದಕ್ಕೆ ಒಂದು 3-4 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ರಸನ ಹಾಕೋತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಫ್ಲೇವರ್ಗೋಸ್ಕರ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಅನಂತರ ಒಂದು 2-3 ಸ್ಪೂನಷ್ಟು ಆಯಿಲ್ನ ಹಾಕ್ಕೋಬೇಕು. ನಾವು ಇದಕ್ಕೆ ನೀರನ್ನ ಯೂಸ್ ಮಾಡೋದಿಲ್ಲ, ಆಯಿಲಲ್ಲೇ ನೀಟಾಗಿ ಇದನ್ನು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೋತಾ ಇದ್ದೀನಿ. ನೀಟಾಗಿ ಬೆಂಡೆಕಾಯಿಗೆ ಇದೆಲ್ಲ ಒಂದು ಕೋಟಾಗಿ ಹಾಕಬೇಕು. ಅನಂತರ ಒಂದು ಕಡೆ ಎಣ್ಣೆನ ಬಿಸಿಗಿಟ್ಟು ಕೋಟ್ ಆಗಿರೋಂಥ ಬೆಂಡೆಕಾಯಿನ ಇದಕ್ಕೆ ಹಾಕಿ ನೀಟಾಗಿ ಡೀಪ್ ಫ್ರೈನ ಮಾಡ್ಕೋಬೇಕು. ಸಣ್ಣ ಉರಿ ಮಾಡಿ ಫ್ರೈ ಮಾಡಿಕೊಂಡ್ರೆ ಒಂದು ಟೇಸ್ಟಿಯಾಗಿರೋಂಥ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಇದು ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.